स्वागत है आपका बी न्यूज नेशन में। मैं हूं आबिद हुसैन शेख। सीडीपीओ मैगिरी के खिलाफ घूसखोरी के आरोप। आजकल सरकारी नौकरियां बड़ी मुश्किल से मिलती हैं। काबिलियत होने पर भी अधिकारियों की चालाकी का शिकार बनकर कुछ लोग मिली हुई नौकरी से भी वंचित रह जाते हैं। ऐसी ही एक घटना बीजापुर के वुमेन एंड चिल्ड्रंस वेलफेयर डेवलपमेंट में घटी है। डिस्ट्रिक्ट कोऑर्डिनेटर पोस्ट के लिए भर्तियां निकाली गई थी, जिसके चलते 32 अभ्यर्थियों ने अर्जियां भरी थी। 31 अगस्त से अब तक सिलेक्शन लिस्ट ऑफिस में नहीं लगाई गई और 65% वाले सिलेक्ट हुए हैं, 71% वाले देखते ही रह गए। यही बात पूछने पर सीडीपीओ मैगिरी ने पूछने वालों से बदसलूकी करते हुए अपने पद की गरिमा का भी लिहाज न करते हुए अवैध शब्दों से गाली गलौज किया, ऐसे आरोप लगाए प्रदर्शनकारियों ने, जिसके चलते पीड़ितों ने सीडीपीओ मैगिरी को सस्पेंड करने की मांग करते हुए इंसाफ की गुहार लगाई है। अब देखते हैं कि सीडीपीओ मैगिरी पर सीनियर अधिकारी क्या कार्रवाई करते हैं। मामला तो घूसखोरी का लग रहा है। अब इसमें कौन कौन शामिल है ये तो जांच के बाद ही पता चलेगा। ಮುಖ್ಯಲಕ್ಷಣ ನೋಡ್ರಿ ಅಲ್ರಿ ನೀವು ಮಾತಾಡ್ತೀರಿ ಮಾತಾಡ್ತೀರಿ ನೀವೇನು ಹೇಳಿದ್ರಿ ನಮ್ಗೆ ನೀವೇನಂದ್ರೆ ಅಷ್ಟೇ ಹೇಳಿ ಅಧಿಕಾರಿಗಳಿಗೆ ನಿಮಗೂ ಮರ್ಯಾದೆ ಕೊಡೋದಿಲ್ಲ ಅಂದ್ರೆ ಸದಾ ಅವ್ರು ಒಪ್ಕೊಳ್ಳಿ, ಅವ್ರು ಬೈದಿದ್ದು ಒಪ್ಕೊಳ್ಳಿ. ಸರ್ ಬೈದಾರಿಲ್ಲ ಅದು ಹೇಳಿ ಸರ್, ನೀವು ಹೇಳ್ರಿ, ನೀವು ಬೈದಿರಿಲ್ಲ ಹೇಳ್ರಿ ಸರ್. ತಪ್ಪು ಎದಕ್ಕಾಯ್ತು? ನೀವು ಸುಮ್ಸುನೆ ಸರ್ ಅದು ಬೈದಿಲ್ಲ, ಆ ವಿಡಿಯೋದಾಗ ಬೈದಿಲ್ಲ ಅಂತಂದ್ರೆ ನೀವು ಬೋಸ್ನಿ ಮಗನ ಬಾ ತಂದಿರಲ್ಲ ಅಷ್ಟು ಹೇಳ್ಬೇಡಿ ಸರ್. ಒಬ್ಬ ನಿರ್ದೇಶಕರ ಮುಂದೆ ನೀವು ಓಪನ್ ಆಗಿ ದೌರ್ಜನ್ಯ ಮಾಡ್ಲಕತ್ತೀರಿ. ಸದಾನಂದ, ನಿರ್ದೇಶಕರ ಮುಂದೆ ಓಪನ್ ಆಗಿಟ್ಟು ದೌರ್ಜನ್ಯ ಮಾಡ್ಲತ್ತೀರಿ, ಇರ್ಲಾರ್ದಾಗ ಎಷ್ಟು ದೌರ್ಜನ್ಯ ಮಾಡ್ತಾರೆ ಸರ್. ನೀವು ಒಂದು ಮಾತಲ್ಲ, ಅವ್ರು ಘೋಷಣೆ ಅಂದಾಗ ನೀವು ಒಂದು ಮಾತಲ್ಲ, ತಪ್ಪಾದ್ರೆ ನೀವು ಆಕ್ಷನ್ ಏನ್ ತೋತ್ರಿ ಅದು ಹೇಳ್ರಿ. ಅವ್ರು ಸಣ್ಣ ನೌಕರದಾರ ಪಾಪ, ನೀವು ಅವ್ರು ದೌರ್ಜನ್ಯ ಮಾಡ್ತೀರಂತ. ನನ್ನ ಹೆಸರು ಸದಾಶಿವ ಕುಕ್ಕಡ್ಡಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 21/3/2018 ಡಿಸ್ಟಿಕ್ ಕೋಆರ್ಡಿನೇಟರ್ ಅಂತೇಳಿ ಅಂದು ಇದು ವೇಕೆನ್ಸಿ ಕರೆದಿದ್ರು. ಅದರಲ್ಲಿ ಟೋಟಲ್ 32 ಜನ, 32ರಿಂದ 33 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ಮೆರಿಟ್ ಮುಖಾಂತರ ಹಾಗೂ ಕೆಲವೊಂದು 3 ಕಂಡೀಷನ್ಸ್ ಇದ್ದು, ಆ ಕಂಡೀಷನ್ಸ್ಗೆ ಇದು 1 ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಅಷ್ಟೇ ಇತ್ತು. ಆಮೇಲೆ ಡಾಟಾ ಎಂಟ್ರಿ, ಆಮೇಲೆ ಮೆರಿಟ್ ಮೇಲೆ ಅದು ಸೆಲೆಕ್ಟ್ ಮಾಡ್ಬೇಕಂತೇಳಿತ್ತು. ಅದರಲ್ಲಿ ಈಗ ಇವರು ಡಿ ಡಿ ಅವರು ಹಾಗೂ ಮ್ಯಾಗೇರಿ ಅವರು ನಾವಿಲ್ಲಿ ಇನ್ಫಾರ್ಮೇಷನ್ ಕೇಳಕ್ಕೆ ಬಂದರೆ, ಯಾರ್ದಾಗಿ ಸರ್ ಲಿಸ್ಟ್ ಏನಾಗಿದೆ ಅಂತೇಳಿ ಕೇಳಕ್ಕೆ ಬಂದರೆ, ಇಲ್ಲಿ ಅದು 31ನೇ ತಾರೀಕು, ಇದು ಆಗಸ್ಟ್ 31ನೇ ತಾರೀಕು ಡಿ ಸಿ ಸಾಹೇಬರು ಫೈನಲ್ ಮಾಡಿದ್ದು. ಅದು ಇವತ್ತು 11ನೇ ತಾರೀಕು ಆದರೂ ಸಹಿತ ಇನ್ನೂ ತನಕ ಇಲ್ಲಿ ನೋಟಿಸ್ ಬೋರ್ಡಿಗೆ ಯಾವುದೇನು ಹಚ್ಚಿಲ್ಲ. ಮತ್ತು ನಂತರ ಇದು ನಾವು ಅದು ಇನ್ಫಾರ್ಮೇಷನ್ ಕೇಳಕ್ಕೆ ಬಂದರೆ, ಅವರು ಡಿ ಸಿ ಸಾಹೇಬ್ರ ಮೇಲೆ ಇವರು ಮ್ಯಾಗೇರಿ ಸಾಹೇಬ್ರು, ಈ ಡಿ ಡಿ ಅವ್ರದ್ದು ಇದರಲ್ಲಿ ಏನೂ ಇಲ್ಲ. ನಾವು ಡಿ ಡಿ ಸಾಹೇಬ್ರಿಗೆ ಕೇಳಕ್ಕೆ ಬಂದರೆ ಮ್ಯಾಗೇರಿ ಸರು ಅವರು ನಡು ಎಂಟ್ರಿ ಆಗಿ ಏನೇನೋ ಹೇಳ್ತಾ ಇದ್ದಾರೆ. ಮತ್ತು ಆಮೇಲೆ ನಾವು ಇನ್ಫಾರ್ಮೇಷನ್ ಕೇಳಕ್ಕೆ ಬಂದರೆ
ಅವ್ರ ಕೆಳವರ್ಗದ ಕೆಲಸ ಮಾಡೋ ಕೆಳಗಿನ ಇದು ಅಧಿಕಾರಿಗಳಿಗೆ ನಮ್ಮ ಮುಂದೆನೇ ಯಾವ ಬೂಸಡಿಕೆನ ಕರೀರು ಮೋಹನ್ ಬೂಸಡಿಕೆ ಕರೀರು, ಆಮೇಲೆ ನೀನು ಡಿಸ್ಮಿಸ್ ಮಾಡ್ತೀನಿ, ಡಿ ಡಿ ಸರ್ ಅವ್ನು ಡಿಸ್ಮಿಸ್ ಮಾಡಿರಿ, ಚೇರ್ ಮೇಲೆ ಕೂತ್ಬೇಡಿ, ಎದ್ದು ನಿಂತ್ಕೊಳ್ಳೋ ಅಲ್ಲ. ನಾವು ಕೇಳಕ್ಕೆ ಬಂದಿರೋದೇನಿಲ್ಲಿ ಇವ್ರು ಮ್ಯಾಗೇರಿ ಸರ್ ಇದು ಈ ಥರ ಮಾತಾಡೋದು. ನಾವು CDP ಇದ್ದಾರೆ ಸರ್. ಹಾಂ, ಇದು ಏನು ಜಾಬ್ ಇದೆ ಅಲ್ಲ ಸರ್, ಇದಕ್ಕೆ ಮ್ಯಾಗೇರಿ ಸರ್ದು ಏನು ಇದರಲ್ಲಿ ಏನೂ ಇಲ್ಲ. ಆದರೂ ಇದರೊಳಗೆ ಯಾಕೆ ಇನ್ವಾಲ್ವ್ ಆಗ್ತಿದ್ರೆ ನಮಗೆ ಅರ್ಥ ಆಗ್ತಿಲ್ಲ ಇಲ್ಲಿ. ಮತ್ತು ಆಮೇಲೆ ಮೆರಿಟ್ ಇದು ಸೆಲೆಕ್ಟ್ ಆಗಿದೆ, ನಾವು ಏನು ಇನ್ಫಾರ್ಮೇಷನ್ ಕೇಳಕ್ಕೆ ಈ ಅನ್ಯಾಯ ಆಗಿದೆ ಶ್ವೇತಾ ಖಾಂಡೇಕರ್ ಅಂತೇಳಿ. ಈಗ ಆಗಿದ್ದು ಇದು ಜಾಬ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾಗೇಶ್ ಹಿರೇಮಠ್ ಅಂತೇಳಿ. ಅವ್ರು 60% ಇದ್ದಿದ್ದು 60.12, ಮತ್ತು ಶ್ವೇತಾ ಖಾಂಡೇಕರ್ ಇದ್ದಿದ್ದು 71.67 ಇದ್ದಿದ್ದು. ಇದು ಅದನ್ನೇ ನಾವು ಇನ್ಫಾರ್ಮೇಷನ್ ಸರಿಯಾಗಿ ಕೊಡಿ ಅಂತೇಳಿ ಅಂದರೆ ಅದು ಇನ್ಫಾರ್ಮೇಷನ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾಯಿದ್ರು. ನೀವು ITI ಅಲ್ಲಿ ಕೇಳಿ, ಅದ್ರಲ್ಲಿ ಕೇಳಿ, ಇದ್ರ ಕೇಳಿ ಅಂತೇಳಿ. ನಾವು ITI ಅಲ್ಲಿ ಕೇಳಕ್ಕೆ ಬಂದರೆ 30 ಡೇಸ್ ಟೈಮಿಂಗ್ ಇರುತ್ತೆ. ಅಷ್ಟರಲ್ಲಿ ಅವರು ಜಾಯ್ನ್ ಆಗಿಬಿಡ್ತಾರೆ, ಇದಕ್ಕೆ ಆಫೀಸ್ಗೆ ಜಾಯ್ನ್ ಆಗಿಬಿಡ್ತಾರೆ. ಸರ್ ಈಗ ಹೆಂಗೆ ರೀ ನೀವು ನೋಟಿಸ್ ಬೋರ್ಡ್ ಅಷ್ಟೇ ಇಲ್ಲ ಸರ್, ಅದು ಏನೂ ಇಲ್ಲ. ಅವ್ರಿಗೆ 15 ದಿನ ಅಷ್ಟೇ ಟೈಮಿಂಗ್ ಇರೋದು ಅವ್ರು ಜಾಯ್ನ್ ಆಗಕ್ಕೆ. ಬಟ್ ನಮ್ಗೆ ಇಲ್ಲ ಸರ್, ಇವತ್ತು ಹಚ್ಚಿದ್ದಾರೆ ಸರ್. ನಾವು ಬಂದು ಎನ್ಕ್ವೈರಿ ಮಾಡಿಕೊಳ್ಳಿ ಇವತ್ತು ಹಚ್ಚಿದ್ದಾರೆ ಅವರು. ಇಲ್ಲ ಸರ್, ಅದು ಏನು ಆರ್ಡರ್ ಆಗಿತ್ತಲ್ಲ 31ನೇ ತಾರೀಕಿಂದ 15 ತಾರೀಕು, ಇವತ್ತು 11ನೇ ತಾರೀಕು ಇದ್ರೆ ಇನ್ನೂ ತನಕ ಏನೂ ಹಚ್ಚಿಲ್ಲ ಅವರು ನೋಟಿಸ್ ಬೋರ್ಡ್ಗೆ. ನಾವು ಕೇಳಕ್ಕೆ ಬಂದ್ರೆ ನಾವು ಲೀವ್ ಮೇಲಿದ್ದೆ, ನಾ ಅಲ್ಲಿದ್ದೆ ಇಲ್ಲಿದೆ ಅಂತೇಳಿ ಇದನ್ನೇ ಹೇಳ್ತಾ ಇದ್ದಾರೆ. ನಾವು ಕೇಳಿ ಇವತ್ತು ಏನು ಕೇಳಕ್ಕೆ ಬಂದಿರೋದಂದರೆ ಯಾರು ಮೆರಿಟಲ್ಲಿದೆ ಅವ್ರಿಗೆ ಅನ್ಯಾಯ ಆಗಿದಿಲ್ಲ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಅಷ್ಟೇ ಕೇಳಕ್ಕೆ ಬಂದಿದ್ದು. ಇವರು ಮ್ಯಾಗೇರ್ ಸರ್ ಏನು ಇದರಲ್ಲಿ ಇನ್ವಾಲ್ವ್ ಆಗಿ ಏನು ಹೇಳ್ತಾ ಇದ್ದಾರೆ, ಏನು ಮಾಡ್ಕೋತೀರಿ ಮಾಡ್ಕೊ ಹೋಗಿ, ಏನು ಇದನ್ನೇ ಬೆಳೆಸ್ತೀರಾ ಹಾಗೆ ಈಗ ಅಂತೇಳಿ. ಇಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಇವ್ರು ಈ ಥರ ಗುಂಡಾಗಿರಿ ಮಾಡ್ತಾರಂದರೆ ಈಗ ಈ ಸಾರ್ವಜನಿಕ ಏನು ಬೆಲೆನೇ ಇಲ್ಲ. ಅನ್ಯಾಯ ಆಗೋದು ಕೇಳಕ್ಕೆ ಬರಬಾರ್ದು ಇಲ್ಲಿ ಆಫೀಸ್ಗೆ. ಸಂಬಂಧಪಟ್ಟ ಅಧಿಕಾರಿಗೆ ಕೇಳೋದು. ಹಾಂ ಸರ್, ನಾವು ಡಿ ಡಿ ಸಾಹೇಬ್ರಿಗೆ ಕೇಳ್ತಾ ಇದ್ರೆ ಇವರು ನಡು ಬಂದು ಇವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ಡಿ ಡಿ ಅವ್ರು ನಾವು ಆ್ಯಕ್ಷನ್ ತಗೋತೀವಿ, ಡಿ ಸಿ ಆಫೀಸ್ಗೆ ಹೋಗಿ ಕೇಳಿ ಸಾಹೇಬ್ರಿಗೆ ಕೇಳಿ ಅಂತ ಹೇಳಿದ್ರು. ಆಯಿತು ಸರ್ ನಾವು ಹೋಗ್ತೀವಿ ಅಂತ ಇಲ್ಲೇ ಹೊರಗಡೆ ಬಂದು ನಿಂತ್ಕೊಳ್ಳಿ ಇವ್ರು ಕೆಳಗಿನ ಆಫೀಸರ್ಗೆ ಕರೆದ್ಬಿಟ್ಟು ಅಶ್ಲೀಲವಾಗಿ ಮಾತಾಡಿ ಬೋಸಡಿಕೆ ನೀನು ಡಿಸ್ಮಿಸ್ ಮಾಡ್ತೀನಿ. ಇವ್ರು ಯಾಕೆ ಸರ್ ಇದು ಇವ್ರಿಗೆ ರೈಟ್ಸ್ ಇದೆ ಅವ್ರು ಡಿಸ್ಮಿಸ್ ಮಾಡೋಕ್ಕೆ. ಡಿ ಡಿ ಅವರು ಏನೂ ಮಾತಾಡ್ತಾ ಇಲ್ಲ. ಮತ್ತು ಒಬ್ಬ ಹೆಚ್ಚಿನ ಅಧಿಕಾರಿ ಮುಂದೆ ಡಿ ಡಿ ಅವ್ರ ಮುಂದೆ ಈ ಥರ ಇವರು ಅಶ್ಲೀಲವಾಗಿ ಮಾತಾಡ್ತಾರೆ, ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಿದೆ ಸರ್ ಈ ಆಫೀಸಲ್ಲಿ? ಈ ಮ್ಯಾಗೇರಿ ಸರ್ದೇ ಇರೋದೇನಾ? ಹಾಂ, ನಮ್ಮವ್ರು ಸರ್ ಅಂತೇಳಿ ಹೇಳ್ತಾರೆ. ಇದ್ದಿದ್ದೊಂದು ಇರಲಾರ್ದು ಏನೇನೋ ಹೇಳ್ಕೊತ ಆಯ್ತು ಸರ್ ಹೋಗ್ಲಿ ಬಿಡ್ರಿ ಅಂತೇಳಿ ಅಂದ್ರೆ ಬಿಡೋಕೆ ಬಂದರೆ ಏನು ಇಷ್ಟಕ್ಕೆ ಬಿಡ್ತೀರೋ ಮುಂದುವರೆಸ್ತಿರುತ್ತೆ ಅಂದರೆ ಗುಂಡಾಗಿರಿ ನಾ ಇಲ್ಲಿ. ಹಾಂ ಸರ್, ನಾ ಡಿ ಸಿ ಸಾಹೇಬ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀವಿ ಸರ್ ನಾವು. ಹಾಂ ಸರ್, ಅಪೀಲ್ ಹೋಗ್ತೀವಿ ಸರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅಡಿಯಲ್ಲಿ ಏನು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತೇಳಿ ಏನು ಪೋಸ್ಟ್ ನೋಟಿಫಿಕೇಶನ್ 21/3/2018 ಏನು ನೋಟಿಫಿಕೇಶನ್ ಕರೆದಿದ್ರು, ಅದಕ್ಕೆ ಬಂದಿರತಕ್ಕಂಥದ್ದು 32 ಅರ್ಜಿಗಳು. ಆ ಕ್ರೈಟೀರಿಯಾಗೆ ಸಂಬಂಧಪಟ್ಟಂಗೆ ಶ್ವೇತಾ ಖಾಂಡೇಕರ್ ಅನ್ನುವಂಥ ಎಲಿಜಿಬಲ್ ಆಗಿದ್ದಾರೆ. ಆಮೇಲೆ ಸೆಕ್ರೆಟರಿ ಯಾರು ಇರ್ತಾರೆ ಅಂತಂದ್ರೆ ಇಲ್ಲಿ ಆಫೀಸ್ದೇ ಒಬ್ಬರು BO ಸಾಹೇಬ್ರು ಇದ್ದಾರೆ, ಇವರಿಬ್ಬರೇ ಅದಕ್ಕೆ ಸಂಬಂಧಪಟ್ಟಂಗೆ. ಆದರೆ ನಾವು ಬಂದು ಹಿಂಗೆ ಅನ್ಯಾಯ ಆಗಿದೆ ಇದಕ್ಕೆ ನ್ಯಾಯ ಕೊಡ್ರಿ ಅಂತೇಳಿ ಡಿ ಡಿ ಸಾಹೇಬ್ರಿಗೆ ಕೇಳಕ್ಕೆ ಬಂದಾಗ ಮ್ಯಾಕೇರಿ ಅನ್ನುವಂಥ ಒಬ್ಬರು CDP ಅವರು ಅದರೊಳಗೆ ಯಾವುದೇ ಸದಸ್ಯತ್ವ ಇಲ್ಲದೇ ತಾವು ಇನ್ವಾಲ್ವ್ ಆಗಿ ಮಾತಾಡ್ಲಿಕ್ಕೆ ಬಂದಾಗ ನಾವು ವಿಷಯ ನಮಗೆ ಇನ್ಫಾರ್ಮೇಷನ್ ಕೊಡ್ರಿ ಸಾಕು, ನಮಗೆ ಅನ್ಯಾಯ ಆಗಿದೆ ಅಂತಂದ್ರೆ ಡಿ ಡಿ ಸಾಹೇಬ್ರು ಹೇಳಿದ್ರು ಅಪೀಲ್ ಹೋಗ್ರಿ, ನೀವು ಡಿ ಸಿ ಅವ್ರಿಗೆ ಒಂದು ತಕರಾರು ಕೊಡ್ರಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೇನು ನಮಗೆ ಇದು ಇಲ್ಲ, ಇದು ತಕರಾರಿಲ್ಲ. ಬಂದಿದ್ದೇನಂತಂದ್ರೆ ಮ್ಯಾಕೇರಿ ಸಾಹೇಬರು ಸುಮ್ಮನೆ ತಮ್ಮ ಮೇಲೆ ಹಾಕೊಂಡು ಇನ್ವಾಲ್ವ್ ಆಗಿ ಸಣ್ಣ ನೌಕರದಾರ ಮೇಲೆ ಕೆಳಗೆ ಏನಿರ್ತಾರಲ್ಲ ಆ ನೌಕರದಾರ ಮೇಲೆ ಕರೆಸಿ ಡಿ ಡಿ ಸಾಹೇಬ್ರ ಮುಂದೆ ನಿರ್ದೇಶಕರ ಮುಂದೆ ರೆಸ್ಪೆಕ್ಟ್ ಕೊಡದೆ ಕಾಲ ಮೇಲೆ ಕಾಲು ಹಾಕೊಂಡು ಏನು ಬೈದರು ಅಂತಂದರೆ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಬೈದು ಕರೆದ್ರು. ಆಗ್ರ ಇಷ್ಟೇ ಏನಪ್ಪ ಅಂತಂದರೆ ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದಕ್ಕೆ ಮೊದಲು ನ್ಯಾಯ ಕೊಡಬೇಕು. ಇದು ಈಗೇನು ಅವರು ಆರ್ಡರ್ ಮಾಡಿದಾರಲ್ಲ ಆ ಜಾಬನ್ನು ಹೆಲ್ಡ್ ಮಾಡಿ ಇನ್ನೊಂದು ಸಲ ಇಂಟರ್ವ್ಯೂ ಕರೆಯುವಂಥ ವ್ಯವಸ್ಥೆ ಏನಾದರೂ ಮಾಡಬೇಕು ಒಂದು. ಆಮೇಲೆ ಇನ್ನೊಂದು ಏನು ಆಗ್ರಹ ಅಂತಂದರೆ ಮ್ಯಾಕೇರಿ ಸಾಹೇಬರು ಈ ದೌರ್ಜನ್ಯ ಏನು ಮಾಡ್ಲಿಕ್ಕತ್ತಾರಲ್ಲ ಈ ದೌರ್ಜನ್ಯ ನಿಲ್ಲಬೇಕು. ನಮ್ಮದಿಲ್ಲಿ ಯಾವುದೇ ಪರ್ಸನಲ್ ರಿವೆಂಜ್ ಯಾರ ಮೇಲೂ ಇಲ್ಲ. ನಮ್ಮದು ಆಗ್ರಹ ಇಷ್ಟೇ, ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ಲಕ್ಕಂತ ಬಂದಿದ್ದೀವಿ. ಆದರೆ ಇವರು ಆಫೀಸರ್ಗೂ ದೌರ್ಜನ್ಯ ಮಾಡ್ತಾರೆ, ಸಾರ್ವಜನಿಕರ ಮೇಲೂ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬೆಲೆ ಕೊಡೋದು ಕಲಿಬೇಕು, ಮೊದಲು ಬೆಲೆ ಕೊಡೋದು ಕಲಿಬೇಕು, ಆಮೇಲೆ ಸಾರ್ವಜನಿಕರು, ಆಮೇಲೆ ಕೆಳಗಿನ ವರ್ಗದವರು, ಕೆಳಗಿನ ಆಫೀಸರ್ಗಳು. ಇಷ್ಟೇ ನಮ್ಮ ಆಗ್ರಹ. ಯೋಜನೆಯ ಕಾರ್ಯಕ್ರಮನ ಕೇಂದ್ರ ಸರ್ಕಾರದಿಂದ ಜಾರಿಯಾಗಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಚೇರ್ಮನ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ. ಆ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅವರು ಮಾರ್ಕ್ಸು ಪಡೆದಂಥ ಅಭ್ಯರ್ಥಿಗಳ ಅಂಕಗಳು ಹಾಗೂ ಅವರ ಸೇವಾ ಅವಧಿಯನ್ನು ಪರಿಗಣಿಸಿ ಇದನ್ನು ಆಯ್ಕೆಯನ್ನು ಮಾಡಿದ್ದಾರೆ. ಇದರಲ್ಲಿ ಕೆಲವು ಷರತ್ತುಗಳು ಸರ್ಕಾರದಿಂದ ನೇರವಾಗಿ ನೀಡಿದ್ದಾರೆ. ಆ ಸರ್ಕಾರ ನೀಡಿದಂಥ ಷರತ್ತುಗಳಿಗೆ ಬದ್ಧರಾಗಿ ಕೆಲಸ ಮಾಡಬೇಕಾಗ್ತದೆ. ಆನಂತರ ನೇಮಕಾತಿ ಈ ನಿಟ್ಟಿನಲ್ಲಿ ಏನಾದರೂ ಇದು ಕಾನೂನು ಬಾಹಿರ ಆಗಿದೆ ಅಂತಕ್ಕಂಥದ್ದು ಈಗ ಕೆಲವು ದೂರುಗಳಿದ್ದಾವೆ. ಹಾಗೇನು ಬಂದಲ್ಲಿ ಅದನ್ನು ತಾವು ಮರುಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಲ್ಲಿ ಇದನ್ನು ಜಿಲ್ಲಾ ಸಮಿತಿಯಿಂದ ಏನು ತೀರ್ಮಾನ ಕೊಡ್ತಾರೆ ಆ ಪ್ರಕಾರವಾಗಿ ಟೈಮ್ ಅದು. ಹೌದೌದು,
ಕೊಡ್ರಿ ತಕರಾರು ಕೊಡ್ರಿ. ಇದಕ್ಕೆ ಜಿಲ್ಲಾಧಿಕಾರಿಗಳೇ ನೇರ ಚೇರ್ಮನ್ ಇದ್ದಾರೆ. ಈಗ ಅಪಾಯಿಂಟ್ಮೆಂಟ್ ಆಗೈತಿ, ಆರ್ಡರ್ ಲಿಸ್ಟ್ ಹಚ್ಚಿರಿ ನೀವು? ಹೌದೌದು, ಲಿಸ್ಟ್ ಹಚ್ಚಿದ್ದಾರೆ. ನಿಮ್ಮಲ್ಲಿ ಏನಾರ ಆಕ್ಷೇಪಣೆ ತಮ್ದು ಏನಿದ್ರು ತಕರಾರು, ಮೇಲ್ಮನವಿ, ಅಪೀಲು ಕೊಡಿದ್ರು ಅವಾಚ್ಯ ಶಬ್ದದಿಂದ ಅವರು ಸರಿ. ಈ ಕಚೇರಿಯಲ್ಲಿ ಅಧೀಕ್ಷಕರು ICDS ಅಲ್ಲಿ ಮ್ಯಾಗೇರಿ ಅಂತಿದ್ದಾರೆ. ಅವರು ಮಾತಾಡುವಂಥ ಕೆಲವು ವಿಚಾರದಲ್ಲಿ ಈಗ ನಮ್ಮ ಸಾರ್ವಜನಿಕರು ಬಂದಾಗ ಈಗ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಯೂಸ್ ಮಾಡಿದ್ದಾರೆ, ಅಸಂಬದ್ಧವಾಗಿ ವರ್ತಿಸಿದ್ದಾರೆ ಅಂತನ್ನುವಂಥ ದೂರು ಬಂದಿದೆ. ಈ ದೂರಿಗಾಗಿ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೀವಿ. ಅವರು ವಿವರಣೆ ಪಡೆದು ಅವ್ರ ಮೇಲೆ ನಾವು ಎಚ್ಚರಿಕೆಯನ್ನು ಕೂಡ ನೀಡಿದ್ದೀವಿ. ಈ ಥರ ಮಾತಾಡಿದ್ದಾರೆ. ಈ ಬಗ್ಗೆ ನಾವು ರೆಕಾರ್ಡನ್ನು ಮಾಡಿ ಸಮ್ಮುಖದಲ್ಲಿ ಅವರು ಅವಾಚ್ಯ ಶಬ್ದದಿಂದ ಮಾತಾಡಿದ ಬಗ್ಗೆ ನಾನು ರೆಕಾರ್ಡ್ ಪ್ರಕಾರವಾಗಿ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿ ಶಿಸ್ತು ಕ್ರಮದ ಬಗ್ಗೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।